ಇವಾಗ ರಾಯಲ್ ಎನ್ಫೀಲ್ಡ್ನ ಎಮ್ಮೆ ಅಂತ ಹೇಳ್ತಾರೆ, ಬಟ್ ಅದು ಎಮ್ಮೆ ಅಲ್ಲ, ಅದು ಹಿಮಾಲಯನು ಇಂಟರ್ಸೆಪ್ಟರ್ ಓಡಿಸಿ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡ್ ಎಮ್ಮೆ ಅಂತ. ಒಟ್ಟು ಇವಾಗ ಸೆಲ್ಫ್ ಇರೋ ಮಾಡಲ್ ಆದರೆ 1,10,000 ಬರುತ್ತೆ ಆನ್ ರೋಡ್ ಪ್ರೈಸು. ಸೆಲ್ಫ್ ಇಲ್ಲದಂದ್ರೆ 90,000 ಗಾಡಿ ಸಿಗುತ್ತೆ. ಫ್ರಂಟು ಕಾಂಬಿ ಬ್ರೇಕ್ ಬರುತ್ತೆ, ಬ್ಯಾಕ್ ನಿಮಗೆ ನಾರ್ಮಲ್ ಡ್ರಮ್ ಬ್ರೇಕೇ ಬರುತ್ತೆ. ಓ ಸೆಲ್ಫ್ ಇಲ್ಲ ಕೈ ಸೆಲ್ಫ್ ಹತ್ರ ಹೋಯ್ತಾ ಉಂಟು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಮುಂದೆ ಇದೆ ಹೀರೋದವ್ರದ್ದು HF100 ಅಂತ ಗಾಡಿ. 100cc ಗಾಡಿನೇ ಇರ್ಬೋದು, ಬಟ್ ಇದರಲ್ಲಿರೋ ಪವರು ಮತ್ತು ಇದರಲ್ಲಿರೋ ಸ್ಪೆಸಿಫಿಕೇಷನ್ನ ಒಂದೊಂದಾಗಿ ಹೇಳ್ತೀನಿ ಬನ್ನಿ. ಮೀಟ್ರಲ್ಲಿ ಬರೋದಾದರೆ ಇಲ್ಲಿ ನಿಮಗೆ ಸ್ಪೀಡೋಮೀಟ್ರ್ ಬರುತ್ತೆ, ಸೆಂಟ್ರಲ್ಲಿ ಓಡೋಮೀಟರ್ ಬರುತ್ತೆ, ಹಾಗೆಯೇ ನಿಮಗೆ ರೈಟಲ್ಲಿ ಫ್ಯೂಲ್ ಗೇಜು, ಇದು ನ್ಯೂಟ್ರಲ್ ಇಂಡಿಕೇಟರು, ಇದು ಇಂಜಿನ್ ಲೈಟ್ ಬರುತ್ತೆ, ಹಾಗೆಯೇ ನಿಮಗೆ ಹೆಡ್ಲೈಟ್ ಹೈ ಬೀಮ್ ಬರುತ್ತೆ. ಇಲ್ಲಿ ನೋಡ್ಬೋದು ಸೈಡ್ ಸ್ಟ್ಯಾಂಡ್ ಏನಾದರೂ ಹಾಕಿತ್ತು ಅಂದರೆ ಈ ಸಿಂಬಲ್ ಆನಲ್ಲಿರುತ್ತೆ ನೋಡಿ. ಇಲ್ಲಿ ಸ್ವಿಚಸ್ ಬಗ್ಗೆ ಬರೋದಾದರೆ ನಿಮಗೆ ಸೆಲ್ಫು ಬರಲ್ಲ, ಇದರಲ್ಲೇ ಬರೋ ವೇರಿಯಂಟು ಇದೆ, ಬಟ್ ಇವನು ಸ್ವಲ್ಪ ಹಿಂದಿನ ವೇರಿಯಂಟ್ ತೊಗೊಂಡಿದ್ದಾನೆ. ಇದು ಹಾರನು, ಇಂಡಿಕೇಟ್ರು, ಹೈ ಬೀಮು, ಲೋ ಬೀಮು ಮತ್ತು ಪಾಸಿಂಡು ಸಮೇತ ಬರಲ್ಲ ಅನಿಸುತ್ತೆ ಇದರಲ್ಲಿ. ಪಾಸಿಂಗ್ ಬರಲ್ಲ. ಬೇಸಿಕ್ಕಾಗಿ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಮತ್ತು ಮಿರರ್ ಬಗ್ಗೆ ಬರೋದಾದರೆ ಚೆನ್ನಾಗಿದೆ ಕ್ವಾಲಿಟಿ. ರೈಟ್ ಸೈಡ್ ಒಂದು ಬಾಕ್ಸ್ ಕೊಟ್ಟಿದ್ದಾನೆ, ಏನಕ್ಕೆ ಅಂದರೆ ಡಾಕ್ಯುಮೆಂಟ್ಸು ಮತ್ತು ಟೂಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ಫ್ರಂಟಲ್ಲೂ ಡ್ರಮ್ ಬ್ರೇಕ್ ಬರುತ್ತೆ, ಹಾಗೆಯೇ ಬ್ಯಾಕಲ್ಲೂ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲಿ ಕಾಂಬಿ ಬ್ರೇಕ್ ಅಂತ ಕೊಡ್ತಾನೆ. ಈ ಹೀರೋ ಮತ್ತು ಹೋಂಡಾದಲ್ಲೆಲ್ಲ ಹೊಸದಾಗಿ ಇವಾಗ, ಅಂದರೆ ಹೋಂಡಾ ಆ್ಯಕ್ಟಿವಾದಲ್ಲೆಲ್ಲ ಸುಮಾರು ಟೈಮಿಂದ ಕಾಂಬಿ ಬ್ರೇಕ್ ಕೊಡ್ತಿದ್ದ, ಬೈಕ್ಗಳಲ್ಲಿ ಒಂದು ರೀಸೆಂಟಾಗಿ ಕೊಡ್ತಾ ಇದ್ದಾನೆ. ಗಾಡಿ ಅಂದಮೇಲೆ ಮೈನ್ ಬೇಕಾಗಿರೋದು ನಮಗೆ ಇಂಜಿನ್ ಬಗ್ಗೆ ಬರೋದಾದರೆ 100cc 8 bhp ಹಾಗೆಯೇ 8 Nm ಟಾರ್ಕ್ ಬರುತ್ತೆ. ಹಾಗೆಯೇ ನಿಮಗೆ 4 ಸ್ಟ್ರೋಕ್ ಇಂಜಿನ್ನು, ಸಿಂಗಲ್ ಸಿಲಿಂಡರ್ ಬರುತ್ತೆ, ಹಾಗೆಯೇ ಸಿಂಗಲ್ ಸ್ಪಾರ್ಕ್ ಫ್ಲಡ್ಗೂ ಬರುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ಹೆವಿ ಲಾಂಗ್ ಎಲ್ಲ ಮಾಡಿದ್ರೆ ಇಂಜಿನ್ನು ತಡೆಯಲ್ಲ, ಅಂದರೆ ರೆಸ್ಟ್ ಕೊಟ್ಟು ಓಡಿಸ್ಬೇಕು ಗಾಡಿನ. ಯಾಕಂದರೆ ಏರ್ ಕೂಲ್ಡ್ ಇಂಜಿನ್ ಇದು, ಲಿಕ್ವಿಡ್ ಕೂಲು ಅಲ್ಲ, ಆಯಿಲ್ ಕೂಲು ಅಲ್ಲ. ಹಾಗಾಗಿ ಫ್ರಂಟಲ್ಲೂ ಅಷ್ಟೇ ನಿಮಗೆ ಹ್ಯಾಲೋಜನ್ ಹೆಡ್ಲೈಟು, ಹ್ಯಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ, ಹಾಗೆಯೇ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕಲ್ಲಿ ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಬಟರ್ ಸ್ಮೂತಾಗಿದೆ ಸಸ್ಪೆನ್ಷನ್ ಮಾತ್ರ. ಅವತ್ತು ಓಡಿಸಿದ್ನಲ್ಲ ಹಾಗೆ ಹೇಳ್ತಾ ಇದ್ದೀನಿ ಗಾಡಿನ. ಮತ್ತು ಒಂದು ಕಿಕ್ಕರ್ ಸಮೇತ ಕೊಟ್ಟಿದ್ದಾನೆ, ಯಾಕಂದರೆ ಇದರಲ್ಲಿ ಸೆಲ್ಫ್ ಬರಲ್ಲ, ಹಾಗಾಗಿ ಕಿಕ್ಕರೇ ಮೇಯ್ನ್ ಇಂಪಾರ್ಟೆಂಟು. ಮತ್ತು ನಿಮಗೆ 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ಚೈನ್ ಮೇಲೆ ಒಂದು ಕವರ್ ಹಾಕಿ ಕೊಡ್ತಾನೆ, ಯಾಕಂದರೆ ಡಸ್ಟ್ ಇಷ್ಟೆಲ್ಲ ಹೋಗಿ ಚೈನ್ ಬೇಡ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಈ ಸೆನ್ಸರ್ ಏನಕ್ಕೆ ಕೊಡೋದಂದರೆ ಇಂಜಿನ್ ಹೀಟ್ ಆಯಿತು ಅಂದರೆ ಇಲ್ಲಿ ಇಂಜಿನ್ ಲೈಟ್ ಆನ್ ಆಗುತ್ತೆ ನಿಮಗೆ, ಇಲ್ಲಾಂದರೆ ಇಂಜಿನಲ್ಲೇನೋ ಪ್ರಾಬ್ಲಮ್ ಇತ್ತು ಅಂದರೂ ಆನ್ ಆಗುತ್ತೆ. ಓಕೆ, ಇವಾಗ ಸೆಲ್ಫ್ ಇರೋ ಮಾಡಲ್ ಆದರೆ 1,10,000 ಬರುತ್ತೆ ಆನ್ ರೋಡ್ ಪ್ರೈಸು. ಸೆಲ್ಫ್ ಇಲ್ಲದಂದರೆ 90,000 ಗಾಡಿ ಸಿಗುತ್ತೆ. 70,000 ಟ್ಯಾಕ್ಸು ಅದು ಇದು ಎಲ್ಲ ಸೇರಿ ಒಂದು 90,000. ಸೆಲ್ಫ್ ಇರೋ ಗಾಡಿ ಅಂದರೆ ಒಂದು 1,15,000 ಹತ್ರ ಆಗುತ್ತೆ ಅರೌಂಡು. ಬಟ್ ಇಂಜಿನೆಲ್ಲ ಸೇಮೇ ಅನಿಸುತ್ತೆ, ಏನು ಡಿಫ್ರೆನ್ಸ್ ಬರಲ್ಲ. ಸೆಲ್ಫ್ ಒಂದು ಹಬ್ಬ ಅಂದರೆ ಒಂದು ಪಾಸಿಂಗ್ ಲೈಟ್ ಸ್ವಿಚ್ ಕೊಡ್ಬೋದೇನೋ ಅಷ್ಟೇ. ಇನ್ನು ಮೀಟ್ರೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದೇ. CC 100 ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಂತೂ ಇದಿಟ್ಮೇಲೆ ಇದರಲ್ಲಿ ಒಂಥರ ಮೆಮೊರೀಸ್ ಇರುತ್ತೆ, ಮಾರಕ್ಕೆ ಇಷ್ಟಪಡಲ್ಲ. ಫಾರ್ ಎಕ್ಸಾಂಪಲು ಇವ್ರ ಹತ್ರ TVS XL 50 ಇದೆ, ಅದು ಇನ್ನೂ ಮಾರಿಲ್ಲ ಇವರು. ಒಳ್ಳೆ ಕಂಡೀಷನಲ್ಲಿ ಹಂಗೆ ನಿಲ್ಲಿಸಿದ್ದಾರೆ ಮನೆಯಲ್ಲಿ, ಫಸ್ಟ್ ಗಾಡಿ ಅಂತ. ಓಕೆ, ಇವಾಗ ಒಂದು ವಾಕ್ ಅರೌಂಡ್ ನೋಡಿಬಿಡಿ ಗಾಡಿ ಹೆಂಗಿದೆ ಅಂತ. ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಆಯಿತಾ ಗಾಡಿನ. ಒಳ್ಳೆ ಲುಕ್ಕು ಕೊಟ್ಟಿದ್ದಾನೆ, ಹಾಗೆಯೇ ಒಳ್ಳೆ ಬೆನಿಫಿಟ್ ಇದೆ ಗಾಡಿ. ಇವಾಗ ಕಮ್ಯೂಟ್ ಮಾಡೋಕ್ಕೆಲ್ಲ ಚೆಂದ, ಅಂದರೆ ಒಬ್ಬೊಬ್ಬರು ಆಫೀಸಿಂದ ಮನೆಯಿಂದ ಆಫೀಸು, ಇಲ್ಲಾಂದರೆ ಡೆಲಿವರಿ ಬಾಯ್ಸ್ ಇರ್ಬೋದು, ಇವ್ರಿಗೆಲ್ಲ ಬೆಸ್ಟ್ ಇದು. ಅಂದರೆ ಮೈಲೇಜ್ ಕೊಡುತ್ತೆ, ಚೆನ್ನಾಗಿ ಓಡಿಸ್ಬೋದು. ಇವಾಗ ಓಡಿಸೋಣ ಬನ್ನಿ. ಇವರೊಂದು ಮೊಬೈಲ್ ಹೋಲ್ಡರ್ ಒಂದು ಜುಡಾಟ್ ಮಾಡಿ ಹಾಕ್ಸಿದ್ದಾರೆ. ಮಿರರೆಲ್ಲ ನಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ. ಓ ಸೆಲ್ಫ್ ಇಲ್ಲ ಕೈ ಸೆಲ್ಫ್ ಹತ್ರ ಹೋಯ್ತಾ ಉಂಟು. ಅಯ್ಯೋ ದೇವ್ರೆ, ಆ್ಯಕ್ಚುಲಿ ಕಿಕ್ ಹೊಡೆದು ಸುಮಾರು ಟೈಮ್ ಆಗಿದೆ, ಹೊಡಿಯೋಣ. ಆಹಾ, ಏನು ಸಾಫ್ಟ್, ಒಳ್ಳೆ ಸಾಫ್ಟ್ ಇದೆ ಅಲ್ವಾ. ನೀಟಾಗಿ ಮೇಂಟೈನ್ ಮಾಡ್ತಾನೆ ನಮ್ಮ ಪ್ರಶಾಂತ್ ಅಂತೂ. ಪೆಟ್ರೋಲ್ ಇದೆ ಗಾಡೀಲೆ, ಓಡ್ಸೋಣ ಬನ್ನಿ. 4 ಸ್ಪೀಡ್ ಗೇರ್ ಬಾಕ್ಸ್ ಆಯ್ತಾ ಇದು.
ಆಹಾ, ಒಳ್ಳೆ ಸಾಫ್ಟ್ ಇದೆ ಗೈಸ್, ನಿಜ ಹೇಳಬೇಕು, ಒಳ್ಳೆ ಸಾಫ್ಟ್ ಇದೆ ಗಾಡಿ. ಬಟ್ 5 ಸ್ಪೀಡ್ ಕೊಟ್ಟಿದ್ರೆ ಇನ್ನೊಂಥರ ಚೆನ್ನಾಗಿರೋದು ಓಡ್ಸೋಕ್ಕೆ. 4 ಸ್ಪೀಡಲ್ಲೇ ಗಾಡಿ ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿದೆ, 70ರಲ್ಲಿ ಹೋಯ್ತಾ ಇದೆ ಗಾಡಿ. ಮೈಲೇಜ್ ಗೊತ್ತಾ ನಿಮಗೆ ಎಷ್ಟು ಅಂತ? 60-65 ಮೈಲೇಜ್ ಬರುತ್ತೆ ಈ ಗಾಡಿ, ಆರಾಮ್ಸೆ ಬೈ ಮಾಡ್ಬೋದು. ಅಂದರೆ ಇವಾಗ ಡೈಲಿ ಕಮಿಟ್ಮೆಂಟ್ ಪರ್ಪಸ್ಸಿಗೆ ಇದೊಂಥರ ಚೆಂದ ಆಯಿತಾ. ವೆಹಿಕಲು ಲಾಂಗು ಮಾಡ್ಬೋದು, ಬಟ್ ನಿಮ್ಮ ಕಂಫರ್ಟ್ ಮೇಲೆ ಓಡುತ್ತೆ. ಈ ಕೆಲವೊಬ್ಬರಿಗೆ ಲೋವರ್ ಸಿ ಸಿ ಅಷ್ಟು ಕಂಫರ್ಟ್ ಅನಿಸಲ್ಲ, ಕೆಲವೊಬ್ಬರಿಗೆ ಹೈಯರ್ ಸಿ ಸಿ ಓಡಿಸುವಾಗ ಏನೋ ಒಂಥರ ಭಾರ ಇಲ್ಲಾಂದರೆ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ, ಲೋವರ್ ಸಿ ಸಿನೇ ಸಾಕು ಅನಿಸುತ್ತೆ ಆ ರೀತಿ. ಬಟ್ ನನಗಂತೂ ಖುಷಿ ಆಯಿತು ಗಾಡಿ, ಸುಮ್ಮನೆ ಇದೊಂದು ತೊಗೊಂಬಿಡ್ಲಾ, ಮೈಲೇಜು ಗಾಡಿ ಆಯಿತು. ಬ್ರೇಕು ಅಷ್ಟೇ, ಡ್ರಮ್ ಬ್ರೇಕ್ ಕೊಟ್ಟಿದ್ರು ಚೆನ್ನಾಗಿ ಉಂಟು ಬ್ರೇಕು. ಫ್ರಂಟು ಕಾಂಬಿ ಬ್ರೇಕ್ ಬರುತ್ತೆ, ಬ್ಯಾಕ್ ನಿಮಗೆ ನಾರ್ಮಲ್ ಡ್ರಮ್ ಬ್ರೇಕೇ ಬರುತ್ತೆ. ಕಾಂಬಿ ಬ್ರೇಕ್ ಅಂದರೆ ಡ್ರಮ್ ಬ್ರೇಕೇ ಆಯಿತಾ. ಏನು ವ್ಯತ್ಯಾಸ ಅಂದರೆ ನೀವು ಬ್ಯಾಕ್ ಬ್ರೇಕ್ ಅಪ್ಲೈ ಮಾಡಿದಾಗ ಗಾಡಿದು ಫ್ರಂಟ್ ಬ್ರೇಕು ಸಮೇತ ಒಂದು 30% or 50% ಅಪ್ಲೈ ಆಗುತ್ತೆ, ಅದೇ ವ್ಯತ್ಯಾಸ ಅಷ್ಟೇ ನಿಮಗೆ. ಸನ್ಸೆಟ್ ಆಯ್ತಾ ಇದೆ, ವ್ಯೂ ಹೆಂಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ, ಬಟ್ ಗಾಡಿ ಓಡ್ಸೋಕ್ಕೆ ಮಾತ್ರ ಒಳ್ಳೆ ಮಜಾ ಇದೆ ಸ್ನೇಹಿತರೆ. ಓಕೆ, ಒಳ್ಳೆ ಗುಂಡಿ ರೋಡ್ ಬಂತು, ಸಸ್ಪೆನ್ಷನ್ ಟೆಸ್ಟ್ ಮಾಡ್ಬೋದು. ಪರವಾಗಿಲ್ವೇ, ಸಸ್ಪೆನ್ಷನು ಚೆನ್ನಾಗೇ ಇದೆ. ಆ್ಯಕ್ಚುಲಿ ಅವತ್ತು ಒಂದು ಸತಿ ಓಡಿಸಿದ್ದೆ, ಫುಲ್ಲಿ ಟೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ಗಾಡಿನ, ಅದಕ್ಕೆ ಒಂದು ರೌಂಡ್ ಇವಾಗಲೂ ಇಸ್ಕೊಂಡ. ಚೆನ್ನಾಗಿದೆ ಸಸ್ಪೆನ್ಷನು. ಲೋ ಇನ್ ಟಾರ್ಕ್ ಮಾತ್ರ ಮಸ್ತಾಗಿದೆ ಗೈಸ್. 3rd ಗೇರಲ್ಲಿ 25 ಸ್ಪೀಡಲ್ಲಿ ಹೋಯ್ತಿದ್ದೆ ಆವಾಗ, ಅಂತೂ ಪಿಕಪ್ ವೈಸಲ್ಲಿ ಏನೂ ವ್ಯತ್ಯಾಸ ಇಲ್ಲ, ತುಂಬ ಚೆನ್ನಾಗಿದೆ ಪಿಕಪ್ಪು. ನೋಡಿ ಇವಾಗ ನಾವು ಹಾರಂಗಿ ಡ್ಯಾಮ್ ಹತ್ರ ಬಂದ್ವಿ. ಒಂದು ಮೈಲೇಜ್ ಗಾಡಿ ಅಂದರೆ ಎಲ್ಲರೂ ತಲೆಯಲ್ಲಿ ಬರೋದು ಸ್ಪ್ಲೆಂಡರ್. ಅದು ಬಿಟ್ಟು ಸುಮಾರು ಗಾಡಿಗಳು ಒಳ್ಳೆ ಮೈಲೇಜ್ ಕೊಡ್ತವೆ. ಇವಾಗ ಶೈನ್ ಏನು ಕಮ್ಮಿ ಕೊಡ್ತದೆ ಅಂತನಾ, ಶೈನ್ ಒಂದು 50-55 ಕೊಡುತ್ತೆ, ಇದೊಂದು 60 ಕೊಡುತ್ತೆ ಈ ಗಾಡಿ. ಮತ್ತು ನಿಮಗೆ ಡಿಸ್ಕವರು, ಹಳೆ ಮಾಡೆಲ್ ಡಿಸ್ಕವರು, ಅದು ಅಷ್ಟೇ ನಿಮಗೆ ಒಂದು 40-45 ಅಂತೂ ಮಿನಿಮಮ್ ಕೊಟ್ಟೆ ಹೊಡುತ್ತೆ ಆಯಿತಾ. ಮತ್ತು ನಿಮಗೆ ಬಜಾಜ್ ಪಲ್ಸರ್ 125 ಅದು ಒಳ್ಳೆ ಮೈಲೇಜ್ ಇದೆ. ಸುಮಾರು ಗಾಡಿಗಳು ಇದ್ದಾವೆ ಸ್ನೇಹಿತರೆ ಒಳ್ಳೆ ಮೈಲೇಜ್ ಕೊಡೋದು. ಬಟ್ ಜನರ ಮೈಂಡ್ಸೆಟ್ಟಲ್ಲಿ ಹೆಂಗೆ ಅಂದರೆ ಇವಾಗ ಸ್ಪ್ಲೆಂಡರ್ ಅಂದರೆ ಒಳ್ಳೆ ಮೈಲೇಜು, ಇವಾಗ ಪಲ್ಸರ್ ಅಂದರೆ ಮಿಡಿಲ್ ಕ್ಲಾಸ್ ಅವರ ಸೂಪರ್ ಬೈಕು, KTM ಅಂದರೆ ಚಪ್ರಿಗಳು ಬೈಕು, ರಾಯಲ್ ಎನ್ಫೀಲ್ಡ್ ಅಂದರೆ ಎಮ್ಮೆಗಳಿಗೆ ಹೋಲಿಸ್ತಾರೆ. ಇವಾಗ ಹೀರೋ ಅಂದರೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಪರವಾಗಿಲ್ಲ ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತ. ಹೋಂಡಾ ಅಂದರೆ ಅಯ್ಯಪ್ಪ, ಹೋಂಡಾ ಆ್ಯಕ್ಟಿವಾ ಮೈಲೇಜು ತುಂಬ ಚೆನ್ನಾಗಿ ಕೊಡುತ್ತೆ, ಮೈಂಟೆನೆನ್ಸ್ ಎಲ್ಲ ಬಹಳ ಕಮ್ಮಿ. ಬಟ್ಟು ಜನರುಗಳು ಸೆಟ್ ಆಗಿಬಿಟ್ಟಿದ್ದಾರೆ ಈ ಮೈಂಡ್ ಸೆಟ್ಟಿಗೆ, ಅದನ್ನ ಬಿಟ್ಟು ಒಳ್ಳೊಳ್ಳೆ ಗಾಡಿಗಳು ಇದ್ದಾವೆ. ಇವಾಗ KTM ಅಂದಿದ ತಕ್ಷಣ ಬರೀ ಚಪ್ರಿ ಬ್ರ್ಯಾಂಡ್ ಅಲ್ಲ ಅದು, ಅದರಲ್ಲೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬೈಕ್ಗಳು ತುಂಬ ಇದ್ದಾವೆ ಅದರಲ್ಲಿ. ಇವಾಗ ರಾಯಲ್ ಎನ್ಫೀಲ್ಡ್ನ ಎಮ್ಮೆ ಅಂತ ಹೇಳ್ತಾರೆ, ಬಟ್ ಅದು ಎಮ್ಮೆ ಅಲ್ಲ, ಅದು ಹಿಮಾಲಯನು ಇಂಟರ್ಸೆಪ್ಟರ್ ಓಡಿಸಿ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡ್ ಎಮ್ಮೆ ಅಂತ. ಇವಾಗ ಹೀರೋದಲ್ಲೂ ಸಮೇತ, ಹೀರೋ ಅಂದಿದ ತಕ್ಷಣ ಒಳ್ಳೆ ಬ್ರ್ಯಾಂಡ್ ಅಂತ ನಾನೇನು ಹೇಳಲ್ಲ, ಯಾಕಂದರೆ ಇದರಲ್ಲೂ ಸಮೇತ ಡಿಫಾಲ್ಟ್ ಇದೆ, ಪ್ಲಸ್ ಪಾಯಿಂಟ್ಸ್ ಇದೆ, ಎಲ್ಲ ಥರ ನೆಗೆಟಿವ್ಸು ಇರುತ್ತೆ ಆಯಿತಾ ಸ್ನೇಹಿತರೆ. ಇನ್ನೊಂದು ಗಾಡಿ ತೆಗೆಯುವಾಗ ಇವ್ರ ಮಾತು ಕೇಳ್ಕೊಂಡು ತೆಗಿಬೇಡಿ, ನಿಮ್ಮ ಪರ್ಪಸ್ ಏನಿದೆ ಅದನ್ನ ನೋಡ್ಕೊಂಡು ಗಾಡಿ ತೆಗೀರಿ, ಉದ್ಧಾರ ಆಯ್ತೀರ. ಇವ್ರನ್ನ ಮೆಚ್ಚೋಕ್ಕೋ ಇವ್ರನ್ನ ಹೊಡ್ಲಕ್ಕೋ ತೆಗಿಬೇಡಿ. ಓಕೆ ಗೈಸ್, ಇಲ್ಲೇ ಒಂದು ಚಿಕ್ಕ ಆಫ್ ರೋಡ್ ಇತ್ತು, ಟೆಸ್ಟ್ ಮಾಡೋಣ ಅಂತ ತೊಗೊಂಬಂದೆ ಗಾಡಿನ. ಗಾಡಿ ಮಾತ್ರ ಆಸಮ್ ಆಗಿದೆ, ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಮತ್ತು ಮೈಲೇಜ್ ಬಗ್ಗೆ ಬರೋದಾದರೆ ಒಂದು 60 ಮೈಲೇಜ್ ಬರುತ್ತೆ, 9 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಗಾಡಿಗೆ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಟೌನ್ ರೋಡ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ, ಸಿ ಯು.